ರಾಜಭಾರ ಮಾಡಿದ್ದಾರೆ. ಏನು ಕಾರಣ? ಅದು ಮುಖ್ಯವಾಗಿ ಕ್ರಿಸ್ತಪೂರ್ವದಿಂದ ಕ್ರಿಸ್ತ ಶಕವರೆಗೂ ತಗೊಂಡು ಹೋಗೋಣ. ಕ್ರಿಸ್ತಪೂರ್ವದಲ್ಲಿ ದೇವಾಲಯಗಳು ಇರಲಿಲ್ಲ, ಪ್ರಕೃತಿಯನ್ನು ಪೂಜಿಸುತ್ತಿದ್ದರು. ವೈದಿಕ ಧರ್ಮ ಪ್ರಾರಂಭವಾಯಿತು 20ನೇ ಶತಮಾನ ಕ್ರಿಸ್ತಪೂರ್ವದಲ್ಲಿ. ಇವಾಗ ಈಗ ಕ್ರಿಸ್ತಪೂರ್ವ ಇದು 20ನೇ ಶತಮಾನದಲ್ಲಿ ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದರು. ಮೊದಲು ಭಾರತದ ಮೂಲ ನಿವಾಸಿಗಳು ಯಾರಪ್ಪ ಅಂದರೆ ನಾವು ದ್ರಾವಿಡರು. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದರು. ಯಾಕಪ್ಪ ಅಂದರೆ ಅಲ್ಲಿ ಬರಗಾಲ ಬಂತು, ಅವರು ದನಕರುಗಳಿಗೆ ಮೇವು ಸಿಕ್ಕಲಿಲ್ಲ, ಇವರಿಗೆ ಸರಿಯಾದ ಊಟ ಸಿಕ್ಕಲಿಲ್ಲ. ಆದ್ದರಿಂದ ಭಾರತ ದೇಶಕ್ಕೆ ಬಂದರು. ಇವರು ಬಂದು ಅವರು ಇಲ್ಲಿನ ಮೂಲ ನಿವಾಸಿಗಳು. ನಾವು ದ್ರಾವಿಡರು, ಭಾರತ ದೇಶದ ಮೂಲ ನಿವಾಸಿಗಳು ಯಾಕಪ್ಪ ಅಂದರೆ ದ್ರವಿಡಿಯನ್ಸು. ಮೂಲ ನಿವಾಸಿಗಳು ದ್ರಾವಿಡರನ್ನು ಆರ್ಯರು ತಿರಸ್ಕಾರದಿಂದ ನೋಡಿದರು. ದ್ರಾವಿಡರು ದೇವರನ್ನು ಆರಾಧಿಸುವವರಲ್ಲ. ಆಗಿನಲ್ಲಿ ಇವರು ವ್ರತಾಚರಣೆಯ ಆಸಕ್ತಿ ಇಲ್ಲ ಅಂತೂ ಹೀಯಾಳಿಸಿದರು. ಅನಂತರ ಆರ್ಯರು 4 ವೇದಗಳನ್ನು ರಚಿಸಿದರು. ಮೊದಲೇ ಯಾವುದಪ್ಪ ಅಂತ ಹೇಳಿದ್ರೆ ಋಗ್ವೇದ. ಫಸ್ಟು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಇಲ್ಲಿ ಮಾಡಿದರು. ಆಮೇಲೆ ಇವರು ಜಾತಿ ಪದ್ಧತಿಯನ್ನು ಮೊದಲು ಕ್ರಿಸ್ತಪೂರ್ವದಲ್ಲಿ ಜಾತಿ ಪದ್ಧತಿ ಇಲ್ಲ. ಆರ್ಯರು ಬಂದ ಮೇಲೆ ವೇದಗಳನ್ನು ಸೃಷ್ಟಿ ಮಾಡಿದ ಮೇಲೆ ಜಾತಿ ಪದ್ಧತಿಯನ್ನು ತಂದರೆ ಇವರು. ಆಮೇಲೆ ಸಮಾಜದಲ್ಲಿ ಮೇಲು ಕೀಳು ಪ್ರಾರಂಭವಾಗಿ ಜನರಿಗೆ ಬೇಜಾರಾಗಿ ಕೆಲವು ಇವ್ರು ಏನಪ್ಪ ಅಂತ ಹೇಳಿದ್ರೆ ಮಹನೀಯರು ಇವ್ರು ಮಾಡ್ತಾ ಇರೋದು ಅನ್ಯಾಯ ಮಾಡಿಬಿಟ್ಟು ಅವರು ಹೊಸ ಮತಗಳನ್ನು ಪ್ರಾರಂಭ ಮಾಡಿದ್ರು. ಜೈನ ಮತ ಮತ್ತು ಬೌದ್ಧ ಮತ ಕ್ರಿಸ್ತಪೂರ್ವದಲ್ಲಿ ಪ್ರಾರಂಭ ಆಯಿತು. ಅವರ ಏನಪ್ಪ ಅಂತ ಹೇಳಿದ್ರೆ 20 ವರ್ಷ ಆತ್ಮ ತಪಸ್ಸು ಮಾಡ್ತಾನೆ. ಈ ಎಲ್ಲ ಹೋಗಿ ಸೇರ್ಕೊಂಡು